Welcome back to Edu Information Update channel. So PGCET 2021 second and final round schedule na KEN ಅವರು ರಿಲೀಸ್ ಮಾಡಿದ್ದಾರೆ ಆಸ್ ವೆಲ್ ಆಸ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಇದರ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಒಂದು ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಈ ಸೆಕೆಂಡ್ ರೌಂಡ್ನಲ್ಲಿ ನೀವು ಎಷ್ಟು ಬೇಕಷ್ಟು ಕಾಲೇಜಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಫ್ರೆಶ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಯಾಕಂದರೆ ಈ ಡೌಟ್ನ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಲೈಕ್ ನಾವು ಇಲ್ಲಿ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತೇಳಿ. ಎಸ್, ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್. ಮತ್ತು ನೀವು ಆ್ಯಡ್ ಮಾಡಿರೋ ಕಾಲೇಜಸ್ನ ನೀವು ಡಿಲೀಟ್ ಕೂಡ ಮಾಡ್ಬೋದು, ಮಾಡಿಫೈ ಕೂಡ ಮಾಡ್ಬೋದು, ಆಸ್ ವೆಲ್ ಆಸ್ ರೀಆರ್ಡರ್ ಕೂಡ ಮಾಡ್ಬೋದು. ಸೊ ಐ ಹೋಪ್ ದಿಸ್ ಡೌಟ್ ಇಸ್ ಕ್ಲಿಯರ್ ವಿತ್ ಎವ್ರಿ ಒನ್. ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್. ಭಾಳಷ್ಟು ಜನ ಹೇಳ್ತಾ ಇದ್ರು ನಿಮಗೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ, ಬಟ್ KEN ಅವರು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ದಟ್ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್ ಆಲ್ಸೋ. ಫ್ರೆಶ್ ಆಪ್ಷನ್ ಎಂಟ್ರಿ ನೀವು ಇಲ್ಲಿ ಮಾಡ್ಬೋದು ಅಂತೇಳಿ. ಇದಾದ್ಮೇಲೆ ಇಲ್ಲಿ ಕಂಪ್ಲೀಟ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲೈಕ್ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ನಿಮ್ಮ ಫೀ ಡೀಟೇಲ್ಸ್ನ ಅವರು 4th February 2022 ಮಧ್ಯಾಹ್ನ 1 ಗಂಟೆಗೆ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ, ಮಾಡಿಫೈ ಮಾಡೋಕ್ಕೆ, ಡಿಲೀಟ್ ಆರ್ ರೀಆರ್ಡರ್ ಮಾಡೋ ಆಪ್ಷನ್ಸ್ ನಿಮಗೆ 4th February 2022 ಮಧ್ಯಾಹ್ನ 4 ಗಂಟೆಗೆ ಓಪನ್ ಆಗುತ್ತೆ. ಆ್ಯಂಡ್ 7th February 2022 ಸಾಯಂಕಾಲ 6 o'clock ವರೆಗೂ ನಿಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಯು ಕ್ಯಾನ್ ಮಾಡಿಫೈ ದಿ ಆಪ್ಷನ್ಸ್ ವಾಟ್ ಯು ಹ್ಯಾವ್ ಗಿವನ್ ಔಟ್. ಅದಾದಮೇಲೆ ಪಬ್ಲಿಕೇಶನ್ ಆಫ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ನಿಮ್ಮ ರಿಸಲ್ಟ್ನ ಅವರು 8th February 2022 ಸಾಯಂಕಾಲ 6 o'clock ಆದಮೇಲೆ ಇದನ್ನು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಫೀಸ್ ಪೇ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದು 9th February 2022 ಟು 11th February 2022 ವರೆಗೂ ಓಪನ್ ಇರುತ್ತೆ. ಈಗ ಫಸ್ಟ್ ರೌಂಡ್ನಲ್ಲಿ ನೀವು ಫೀಸ್ ಪೇ ಮಾಡಿದರೆ ಆ ಫೀಸ್ ಅಮೌಂಟು ಇಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ. ನೀವು ಡೈರೆಕ್ಟ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಂಡ್ ಲಾಸ್ಟ್ ರಿಪೋರ್ಟಿಂಗ್ ಟು ದ ಕಾಲೇಜ್ 12th February 2022 ಸಾಯಂಕಾಲ 4:30 ಒಳಗಡೆ ನೀವು ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ನೋಡಿ, ಇವರು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ, ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜಸ್ ಫೈನಲ್ ಆಗಿರುತ್ತೆ. ಈ ರೌಂಡ್ ಆದಮೇಲೆ ನೆಕ್ಸ್ಟ್ ಯಾವುದೇ ರೌಂಡು ಇರೋದಿಲ್ಲ. ಸೊ ಯಾರಿಗೆ ಈ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅವರು ಫೀಸ್ ಪೇ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ ಬಿಫೋರ್ 12th February 2022. ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ KENನಲ್ಲಿ ಲಾಗಿನ್ ಆಗಿ KEಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಫ್ ಯು ಡೋಂಟ್ ರಿಪೋರ್ಟ್ ದೆನ್ ಯು ಮೇ ಹ್ಯಾವ್ ಟು ಲೂಸ್ ಯುವರ್ ಸೀಟ್ ದಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು. ಸೊ ದಿಸ್ ಇಸ್ ವೆರಿ ಕಂಪಲ್ಸರಿ. ಮೊದಲು ಕೂಡ ಹೇಳಿದ್ದೀನಿ, ಯು ಹ್ಯಾವ್ ಟು ರಿಪೋರ್ಟ್ ಟು KE ದಟ್ ಯು ಹ್ಯಾವ್ ಜಾಯಿಂಡ್ ಕಾಲೇಜ್ ದಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು. ಇದಾದಮೇಲೆ ಮತ್ತೆ ಇಲ್ಲಿ ನೋಡಿ, KEN ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಪ್ಟೆಡ್ ಫಾರ್ ಚಾಯ್ಸ್ 2. ಫಸ್ಟ್ ಚಾಯ್ಸ್ 2 ಸ್ಟೂಡೆಂಟ್ಸ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇವರಿಗೆ KEN ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಅವ್ರು ಹೇಳ್ತಾ ಇದ್ದಾರೆ, ಫಸ್ಟ್ ರೌಂಡ್ ಸೀಟ್ನಲ್ಲಿ ಸಿಕ್ಕಿರೋ ಸೀಟ್ಗಿಂತನೂ ಹೈಯರ್ ಆರ್ಡರ್ನಲ್ಲಿರೋ ಕಾಲೇಜಸ್ ನಿಮಗೆ ಸಿಕ್ಕರೆ ಅದೇ ಸೀಟ್ ಫೈನಲ್ ಆಗಿರುತ್ತೆ. ನೀವು ಆ ಹೈಯರ್ ಆರ್ಡರ್ ಕಾಲೇಜಸ್ಗೆ ಹೋಗಿ ಜಾಯಿನ್ ಆಗಬೇಕಾಗತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ 4th February 1 o'clock ದಟ್ ಇಸ್ ಮಧ್ಯಾಹ್ನ 1 ಗಂಟೆಗೆ ಆದಮೇಲೆ ರಿಲೀಸ್ ಮಾಡ್ತಾರೆ. ಅದನ್ನು ಚೆನ್ನಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಆ್ಯಡ್, ಡಿಲೀಟ್ ಆರ್ ಮಾಡಿಫೈ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ನಿಮಗೆ ಇಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಯಾವುದೇ ಸೀಟ್ ಸಿಗಲಿಲ್ಲ ಅಂತಂದರೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜೇ ಫೈನಲ್ ಆಗಿಬಿಡುತ್ತೆ. ಸೊ ಈ ರೌಂಡ್ನಲ್ಲಿ ಸಿಕ್ಕಿರೋ ಸೀಟ್ ನಿಮ್ಮ ಫೈನಲ್ ಸೀಟ್ ಆಗುತ್ತೆ. ಮತ್ತು ಈಗ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ ನಿಮಗೆ ಬೇಡ ಅಂತನ್ನೋ ಹಾಗಿಲ್ಲ. ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನಮಗೆ ಬೇಕು ಅಂತಂದರೆ ಪಾಸಿಬಲ್ ಇಲ್ಲ. ಯಾವುದೇ ಸೀಟ್ ಸಿಕ್ಕಲಿಲ್ಲ ಅಂತಂದರೆ ನಿಮ್ಮ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟೇ ನಿಮಗೆ ಫೈನಲ್ ಆಗಿರುತ್ತೆ. ಬಟ್ ಬೇರೆ ಕಾಲೇಜಸ್ ಸಿಕ್ಕರೆ ಅದು ನಿಮ್ಮ ಫೈನಲ್ ಸೀಟ್ ಆಗಿರುತ್ತೆ ಆ್ಯಂಡ್ ಯು ಹ್ಯಾವ್ ಟು ರಿಪೋರ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್. ಈಗ ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರು, ಲೈಕ್ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜೇ ಬೇಕು ನಮಗೆ ಅಂತಂದರೆ ನೀವು ಸೆಕೆಂಡ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಬಟ್ ಈಗ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗಿ ಜಾಯಿನ್ ಆಗ್ತೀವಿ ಅಂತ ಅಂದ್ಕೊಂಡಿದ್ರೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ಎಂಟರ್ ಮಾಡಿದಿರಲ್ಲ, ಆ ಎಲ್ಲ ಕಾಲೇಜಸ್ನ ನೀವು ಡಿಲೀಟ್ ಮಾಡಿ ಸಿಕ್ಕಿರೋ ಕಾಲೇಜಸ್ ಮಾತ್ರ ಇಡಬೇಕಾಗುತ್ತೆ. ಆವಾಗ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ ಓನ್ಲಿ 1 ಆಪ್ಷನ್ ಇರುತ್ತೆ.
ನಿಮಗೆ ಬೇರೆ ಯಾವುದೇ ಕಾಲೇಜಸ್ ಅಲಾಟ್ ಆಗಲ್ಲ. ಸೊ ಫಸ್ಟ್ ರೌಂಡ್ ಸೀಟ್ ಈಸ್ ಯು ಕ್ಯಾನ್ ರಿಟೇನ್ ಬ್ಯಾಕ್ ವಿತ್ ಯು. So I hope this is very clear to you. This instructions is very clear to you. ಈಗ instructions ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟೂಡೆಂಟ್ಸಿಗೆ ಇಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ, ಈಗ ಚಾಯ್ಸ್ 3 ಸ್ಟೂಡೆಂಟ್ಸ್ ಅಂದರೆ ಯಾರು, ನಿಮ್ಮ ಹತ್ರ ಈಗ ಯಾವುದೇ ಸೀಟ್ ಇಲ್ಲ. ಯಾಕಂತಂದರೆ ಕೆಲವೊಂದು ಸ್ಟೂಡೆಂಟ್ಸು ಸಿಕ್ಕಿರೋ ಕಾಲೇಜಸ್ನ ರಿಜೆಕ್ಟ್ ಮಾಡಿದ್ರಿ ಆ್ಯಂಡ್ ನೀವು ಕೆಲವೊಂದು ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿರಲಿಲ್ಲ. ಸೊ ನೀವೆಲ್ಲರೂ ಯು ಕಮ್ ಅಂಡರ್ ಚಾಯ್ಸ್ 3. ಸೊ ಈಗ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಆ್ಯಡ್, ಡಿಲೀಟ್ ಆರ್ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಸೀಟ್. ಈ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ನಿಮ್ಮ ಫೇವರ್ನಲ್ಲಿ ಯಾವುದೇ ಸೀಟ್ ಇರಲ್ಲ ಆ್ಯಂಡ್ KA ಥ್ರೂ ನೀವು ಯಾವುದೇ ಕಾಲೇಜಿಗೆ ಜಾಯಿನ್ ಆಗೋಕ್ಕೆ ಆಗಲ್ಲ. ಸೊ ಸೀಟ್ ಬೇಕು ಅಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿ. ಸೀಟ್ ಮ್ಯಾಟ್ರಿಕ್ಸ್ 4th ಫೆಬ್ರವರಿಗೆ ರಿಲೀಸ್ ಮಾಡ್ತಾರೆ. ಸೊ ಹಿಯರ್ ರಿಮೆಂಬರ್, ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿತ್ತು ಬಟ್ ರಿಜೆಕ್ಟ್ ಮಾಡಿದ್ರಿ. ಬೆಟರ್ ಕಾಲೇಜ್ ಆಪ್ಷನ್ನ ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು ಎಂಟರ್ ಮಾಡಿ ಆ್ಯಂಡ್ ಸೀಟ್ ಸಿಕ್ಕರೆ ನೀವು ಆ ಕಾಲೇಜಸ್ಗೆ ಹೋಗಿ ಜಾಯಿನ್ ಆಗ್ತೀರಾ ಅಂದರೆ ಮಾತ್ರ ಆ ಲಿಸ್ಟ್ನಲ್ಲಿ ಕಾಲೇಜಸ್ನ ಇಡಿ. ಇಲ್ಲ ಅಂತಂದರೆ ಆ ಕಾಲೇಜಸ್ಗೆ ಹೋಗಿ ನಾನು ಜಾಯಿನ್ ಆಗಲ್ಲ ಅಂತಂದರೆ ಆ ಕಾಲೇಜಸ್ಸು ಆ ಲಿಸ್ಟಿಂದ ಡಿಲೀಟ್ ಮಾಡಿಬಿಡಿ. ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್ ಟು ಯು. ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ದಾರೆ, ಲೈಕ್ ಸಿ ದ KA ಟೆಲ್ಸ್ PGCET 2021 ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಇನ್ಸ್ಟ್ರಕ್ಷನ್ಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಯಾವುದೇ ಚಾಯ್ಸ್ ಕೊಡೋದಿಲ್ಲ. ನಿಮಗೆ ಸೀಟ್ ಆಪ್ಷನ್ ಎಂಟ್ರಿ ಮಾಡಿರೋ ಬೇಸಿಸ್ ಮೇಲೆ ಆ್ಯಂಡ್ ಮೆರಿಟ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆದಮೇಲೆ ನೀವು ಫೀಸ್ ಪೇ ಮಾಡಿ ಕಂಪಲ್ಸರಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್, ದ್ಯಾಟ್ ಇಸ್ 12th ಫೆಬ್ರವರಿ 2022 ಸಾಯಂಕಾಲ 4:30 ಒಳಗಡೆ ಹೋಗಿ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ರೌಂಡ್ನಲ್ಲಿ ಫೀಸ್ ಪೇ ಮಾಡಿದರೆ ಡೈರೆಕ್ಟ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ಸ್ ತಗೋತೀವಿ ಅಕಾರ್ಡಿಂಗ್ ಟು ಲಾ ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಫರ್ದರ್ ಫಾರ್ ದಿ ಸೆಕೆಂಡ್ ರೌಂಡ್ ಇಲ್ಲಿ ಹೇಳ್ತಾ ಇದ್ದಾರೆ, ಫಾರ್ ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಅಂದರೆ ಈಗ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್. ನಿಮ್ಮ ಹೈಯರ್ ಆರ್ಡರ್ ಆಪ್ಷನ್ಸ್ನೇ ಕನ್ಸಿಡರ್ ಮಾಡ್ತಾರೆ ವೈಲ್ ಸೀಟ್ ಇಸ್ ಬೀಯಿಂಗ್ ಅಲಾಟೆಡ್ ಟು ಯು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನಿಮಗೆ ಇದು ಗೊತ್ತಿರಲಿಲ್ಲ, ವಿ ವೇರ್ ಇಗ್ನೋರೆಂಟ್ ಅಬೌಟ್ ದಿಸ್ ಅಂತ ಹೇಳೋ ಹಾಗಿಲ್ಲ. ಆ್ಯಂಡ್ ಯು ಕೆನಾಟ್ ರಿಜೆಕ್ಟ್ ದ ಸೀಟ್ ದಟ್ ಹ್ಯಾಸ್ ಬೀನ್ ಅಲಾಟೆಡ್ ಟು ಯು. ಯಾಕಂದರೆ ನೀವು ಎಂಟರ್ ಮಾಡಿರೋ ಕಾಲೇಜಸ್ ಲಿಸ್ಟ್ ಆರ್ಡರ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿರೋ ಕಾಲೇಜಸ್ನಲ್ಲಿ ಮತ್ತೆ ಹೋಗಿ ಜಾಯಿನ್ ಆಗ್ತೀವಿ ಅಂತ ಹೇಳೋಕೆ ಬರೋದಿಲ್ಲ. ಸೊ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಆ್ಯಂಡ್ ಫಸ್ಟ್ ರೌಂಡ್ ಸೀಟೇ ಬೇಕು ಅನ್ನೋ ಹಾಗಿದ್ರೆ ಎಲ್ಲ ಹಾಕಿರೋ ಆಪ್ಷನ್ಸ್ನ ಡಿಲೀಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ನೋಟಿಫಿಕೇಶನ್ ವೆರಿ ಕ್ಲಿಯರ್ಲಿ. ಎಲ್ಲ ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸೆಕೆಂಡ್ ರೌಂಡ್ ಆ್ಯಂಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಟು ದಿ ಸೆಕೆಂಡ್ ರೌಂಡ್. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ.